ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಏನು ಅಂತ ಹಲವು ಜನರಲ್ಲಿ ಪ್ರಶ್ನೆ ಕಾಡ್ತಾ ಇರುತ್ತೆ. ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಏನು? ಸೊ ನಮ್ ಪೀರಿಯಡ್ಸ್ ಗೆ ಮುಂಚೆ ನಮಗೆ ಕೆಲವು ಸಿಂಪ್ಟಮ್ಸ್ ಕಾಣಿಸಕ್ ಶುರು ಆಗುತ್ತೆ. ಯೂಶಲಿ ಸಣ್ಣ ಹುಡುಗಿರು ಬೇಗ ಇರಿಟೇಟ್ ಆಗ್ತಾರೆ, ಮೂಡ್ ಸ್ವಿಂಗ್ಸ್ ಕಾಣಿಸುತ್ತೆ, ಪಿಂಪಲ್ಸ್ ಬರುತ್ತೆ. ಇದೆಲ್ಲ ಈ ಎಲ್ಲಾ ಸಿಂಪ್ಟಮ್ಸ್ ನ ಸೇರಿ ನಾವು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೀವಿ. ಓವ್ಯುಲೇಷನ್ ಆದ್ಮೇಲೆ ನಮ್ ಬಾಡಿಯಲ್ಲಿ ಹಾರ್ಮೋನ್ಸ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಪ್ರಾಬಬ್ಲಿ ಈ ಕಾಸ್ ಇಂದ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆಗ್ಬೋದು ಅಂತ ತುಂಬಾ ಜನ ಹೇಳ್ತಾರೆ. ಕೆಲವು ಮೈಲ್ಡ್ ಸಿಂಪ್ಟಮ್ಸ್ ಆಗಿರುತ್ತೆ, ಕೆಲವು ಸಿವಿಯರ್ ಆಗಿರುತ್ತೆ. ತುಂಬಾ ಸಿವಿಯರ್ ಆಗಿ ನಾವು ನಮ್ ಡೈಲಿ ಆಕ್ಟಿವಿಟೀಸ್ ನೇ ಮಾಡಕ್ ಆಗದಿರೋ ಹಾಗೆ ಮಾಡಿದ್ರೆ ಅದನ್ನ ನಾವು ಪ್ರಿಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತಾನು ಕರಿತೀವಿ, PMDD ಅಂತಾನು ಕರಿತೀವಿ. ಇದು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂಡ್ ಪ್ರಿಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್. ಕೆಲವು ದೈಹಿಕ ಲಕ್ಷಣಗಳಾಗಿರುತ್ತೆ, ಕೆಲವು ಮಾನಸಿಕ ಲಕ್ಷಣಗಳಾಗಿರುತ್ತೆ. ಮೋಸ್ಟ್ ಆಫನ್ ನಾವು ನೋಡೋದು ಮಾನಸಿಕ ಲಕ್ಷಣಗಳೇ ಜಾಸ್ತಿ ಆಗಿರುತ್ತೆ. ಮೂಡ್ ಸ್ವಿಂಗ್ಸ್ ಇರುತ್ತೆ, ನಿದ್ದೆ ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ, ಟಯರ್ಡ್ನೆಸ್ ಇರುತ್ತೆ. ಇವೆಲ್ಲಾನು ಕೆಲವು ಆಲ್ಸೋ ಡಿಪ್ರೆಷನ್ ಬೇಗ ಆಗೋ ಚಾನ್ಸ್ ಇರುತ್ತೆ, ಬೇಗ ಕೋಪ ಬರೋ ಚಾನ್ಸ್ ಇರುತ್ತೆ. ಇವೆಲ್ಲಾನು ನಮ್ಮ ಮಾನಸಿಕ ಸಿಂಪ್ಟಮ್ಸ್ ಆಗಿರುತ್ತೆ. ದೈಹಿಕ ಸಿಂಪ್ಟಮ್ಸ್ ಅಂದ್ರೆ ಏನು? ಹೆಡ್ ಏಕ್ ಇರುತ್ತೆ, ಬ್ರೆಸ್ಟ್ ಟೆಂಡರ್ನೆಸ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಟೆಂಡರ್ನೆಸ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ. ಇವೆಲ್ಲ ಕೆಲವು ದೈಹಿಕ ಸಿಂಪ್ಟಮ್ಸ್. ಸೊ ಕೆಲವರಿಗೆ ಒಂದೇ ಒಂದ್ ಸಿಂಪ್ಟಮ್ ಇರೋ ಚಾನ್ಸ್ ಇರುತ್ತೆ, ಕೆಲವ್ರಿಗೆ ಬರೀ ಬ್ರೆಸ್ಟ್ ಟೆಂಡರ್ನೆಸ್ ಇರುತ್ತೆ, ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಕೆಲವ್ರಿಗೆ ಬರೀ ಹೊಟ್ಟೆನೂ ಸ್ವಲ್ಪ ಅಂತ ಅನ್ಸುತ್ತೆ, ಕೆಲವರಿಗೆ ಬರೀ ಪಿಂಪಲ್ಸ್ ಕಾಣಿಸುತ್ತೆ, ಕೆಲವ್ರಿಗೆ ಎಲ್ಲಾನು ಕಾಣಿಸುತ್ತೆ. ಕೆಲವರಿಗೆ ಈ 10 ಸಿಂಪ್ಟಮ್ಸ್ ಅಲ್ಲಿ 4-5 ಸಿಂಪ್ಟಮ್ಸ್ ಕಾಣಿಸ್ಬೋದು. ಇದೆಲ್ಲಾನು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಎಷ್ಟು ಕಾಲ ಇರುತ್ತೆ ಅನ್ನೋದು ವ್ಯಕ್ತಿಗೆ ಡಿಫರ್ ಆಗುತ್ತೆ. ಯಾಕೆ ಅಂದ್ರೆ ಕೆಲವರಿಗೆ ಜಸ್ಟ್ ಪೀರಿಯಡ್ಸ್ 1 or 2 days ಮುಂಚೆ ಇದು ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಪೀರಿಯಡ್ಸ್ ಆಗೋಕ್ಕಿಂತ ಒಂದು 14 ದಿನದ ಮುಂಚೆಯಿಂದಲೇ ಕಾಣಿಸುತ್ತೆ. ಅಂದ್ರೆ ಓವ್ಯುಲೇಷನ್ ಟೈಮ್ ನಂತರದಿಂದಾನೇ ಇವರಿಗೆ ಈ ರೀತಿ ಲಕ್ಷಣಗಳು ಕಾಣಿಸಕ್ ಶುರು ಆಗುತ್ತೆ. ಕೆಲವ್ರಿಗೆ 14 ದಿನ ಇರುತ್ತೆ, ಜಸ್ಟ್ ಬಿಫೋರ್ ಪೀರಿಯಡ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಒಬ್ರಿಂದ ಒಬ್ರಿಗೆ ಈ ಲಕ್ಷಣಗಳು ವೇರಿ ಆಗುತ್ತೆ. ಕೆಲವರು ಈ ರೀತಿ ಲಕ್ಷಣ ಇದ್ರೂನು ಸಹಿಸ್ತಾರೆ, ಕೆಲವರು ಸಹಿಸೋದಿಲ್ಲ. ಸೊ ಪರ್ಸನ್ ಟು ಪರ್ಸನ್ ಇದು ಚೇಂಜ್ ಆಗುತ್ತೆ. ಬಟ್ ಯೂಶಲಿ ಪೀರಿಯಡ್ಸ್ ಮುಂಚೆ ಡೆಫಿನೆಟ್ ಒನ್ ಕಾನ್ಸ್ಟೆಂಟ್ ಫೀಚರ್ ಏನಂದ್ರೆ ಪೀರಿಯಡ್ ಮುಂಚೆ ಕಾಣಿಸ್ಕೊಳ್ಳುತ್ತೆ. ಏಜ್ ಲಿಮಿಟ್ ಅನ್ನೋದಕ್ಕಿಂತ ರೀಪ್ರೊಡಕ್ಟಿವ್ ಏಜ್ ನಲ್ಲಿ ಇರೋರು ಇದನ್ನ ಅನುಭವಿಸ್ತಾರೆ. ಅಂಡ್ ಕಾಮನ್ಲಿ ಯಾರು 20-30 ವರ್ಷದ ಮಹಿಳೆಯರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವರು ಟೀನೇಜ್ ಅಲ್ಲೂ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ 20-30 ವಯಸ್ಸಲ್ಲಿ ಇದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅವರಿಗೆ ಸಹಿಸೋ ಶಕ್ತಿನೂ ಸ್ವಲ್ಪ ಕಮ್ಮಿ ಇರೋ ಚಾನ್ಸ್ ಇರುತ್ತೆ, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈ ರೀತಿಯಿಂದ ಈ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಲಕ್ಷಣಗಳು ಹೇಗಿರುತ್ತೆ, ಅದನ್ನ ನಾವು ಹೇಗೆ ಟ್ಯಾಕಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ನ ಸಿಂಪ್ಟಮ್ಸ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದೀವಿ. ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ದೈಹಿಕ ಸಿಂಪ್ಟಮ್ಸ್ ಇರ್ಬೋದು, ಬ್ರೆಸ್ಟ್ ಚೇಂಜಸ್ ಇರ್ಬೋದು, ಇದ್ರ ಬಗ್ಗೆ. ಸೊ ಇವನ್ನ ನಾವು ಯಾವ್ಯಾವ ರೀತಿನಲ್ಲಿ ಟ್ಯಾಕಲ್ ಮಾಡ್ಬೋದು ಅಂದ್ರೆ ಡಯಟ್ ಅಂಡ್ ಎಕ್ಸರ್ಸೈಸ್ ಥ್ರೂ ಕೂಡ ನಾವು ಇದನ್ನ ನಾವು ಟ್ಯಾಕಲ್ ಮಾಡ್ಬೋದಾಗಿದೆ. ಒಳ್ಳೆ ಆಹಾರ ಸೇವನೆ, ಹಣ್ಣು ತರಕಾರಿ ಸೇವನೆ, ಅವಾಯ್ಡಿಂಗ್ ಜಂಕ್ ಫುಡ್, ಅದ್ರ ಜೊತೆ ಈಟಿಂಗ್ ವೆಲ್, ಸ್ಲೀಪಿಂಗ್ ವೆಲ್ ಅಂಡ್ ಆಲ್ಸೋ ಮೆಡಿಟೇಟಿಂಗ್, ಇವೆಲ್ಲನೂ ನಮಗೆ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಜೊತೆ ಡೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಇವೆಲ್ಲರಿಂದ ಆಗಿಲ್ಲ, ಒಂದ್ ಪೇಷಂಟ್ ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಕಷ್ಟ ಆಗ್ತಿದೆ ಅಂದ್ರೆ ನಾವು ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು. ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ನ ಕೊಡ್ಬೋದು, ಅನಾಲ್ಜೆಸಿಕ್ಸ್ ನ, ಅಥವಾ ಅದಕ್ಕೆ ಹಾರ್ಮೋನಲ್ ಪಿಲ್ಸ್ ನ ಕೊಡ್ಬೋದು. ಹಾರ್ಮೋನ್ಸೇ ಇದಕ್ಕೆ ಕಾರಣ ಆಗಿದ್ರು ನಾವು ಹಾರ್ಮೋನಲ್ ಪಿಲ್ಸ್ ಕೊಟ್ಟಾಗ ಅದನ್ನ ರೆಗ್ಯುಲೇಟ್ ಮಾಡ್ಕೋಬಹುದು. ಸೊ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಕೊಡೋದ್ರಿಂದ ಎಷ್ಟೋ ಜನರಿಗೆ ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಇಂದ ದೇ ಹ್ಯಾವ್ ಬೀನ್ ರಿಲೀವ್ಡ್ ಆಫ್ ದೀಸ್ ಸಿಂಪ್ಟಮ್ಸ್. ಅದಕ್ಕಿಂತ ಹೆಚ್ಚಿಗೆ ಇದೆ, ಅವರು ಡೈಲಿ ಆಕ್ಟಿವಿಟೀಸ್ ನೇ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾವು ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಒಂದು ಸೈಕ್ಯಾಟ್ರಿಸ್ಟ್ ನ ಕೂಡ ನೋಡುವಂತ ಚಾನ್ಸಸ್ ಇರುತ್ತೆ. ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೂ ಮೆನ್ಸ್ಟ್ರೇಷನ್ ಮುಂಚೆನೆ ಆಗ್ಬೇಕು. ಮೆನ್ಸ್ಟ್ರೇಷನ್ ನಂತರ ಆದ್ರೆ ಅದು ಬೇರೆನೆ ಸಿಂಪ್ಟಮ್ ಆಗಿರುತ್ತೆ, ಅದು ಬೇರೆನೆ ಕಾಯಿಲೆ ಆಗಿರೋ ಚಾನ್ಸ್ ಇರುತ್ತೆ. ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಬರೋದೇನೆ ಲಾಸ್ಟ್ 14 days ಆಫ್ ಪೀರಿಯಡ್ಸ್ ನಲ್ಲಿ.
ಸೊ ಇದು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆಗುತ್ತೆ. ಅದ್ ಬಿಟ್ಟು ಬೇರೆ ರೀತಿ ಕಾಣಿಸ್ಕೊಂಡ್ರೆ ವಿ ಕಾಂಟ್ ಕಾಲ್ ಇಟ್ ಅಸ್ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್. ಬಟ್ ವಿಲ್ ಇಟ್ ಕಮ್ ಎವ್ರಿ ಸೈಕಲ್? ಪ್ರತಿ ಸಲಿನೂ ಪೀರಿಯಡ್ಸ್ ಆದಾಗ ಬರುತ್ತಾ? ಇದು ವೇರಿ ಆಗೋ ಚಾನ್ಸ್ ಇರುತ್ತೆ. ಪ್ರತಿ ಸಲಿನೂ ಬರುತ್ತೆ, ಪ್ರತಿ ಸಲಿನೂ 2 ದಿನಕ್ಕೆ ಮುಂಚೆನೆ ಬರುತ್ತೆ. ಆ ರೀತಿ ನಾವು 100% ಲೈನ್ ಹಾಕಿ ಗೆರೆ ಎಳ್ದು ಹೇಳಕ್ ಆಗೋದಿಲ್ಲ. ಒಬ್ಬೊಬ್ರಲ್ಲಿ ಒಂದೊಂದ್ ರೀತಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಡೆಫಿನೆಟ್ಲಿ 3 days ಬಿಫೋರ್ ಪೀರಿಯಡ್ಸ್ ಬರುತ್ತೆ, ಕೆಲವರು ಡೆಫಿನೆಟ್ಲಿ 1 week ಬಿಫೋರ್ ಪೀರಿಯಡ್ಸ್ ಬರುತ್ತೆ, ಕೆಲವರಿಗೆ 1 week 1 time ಬರುತ್ತೆ, ಇನ್ನೊಂದ್ ಸೈಕಲ್ ಬರೋದೇ ಇಲ್ಲ. ಈ ತರ ವೇರಿ ಆಗೋ ಚಾನ್ಸ್ ಇರುತ್ತೆ. ಒಂದ್ ಗೆರೆ ಎಳ್ದು ಹೇಳೋದಕ್ ಆಗೋದಿಲ್ಲ. ಬಟ್ 100% ಕಾನ್ಸ್ಟೆಂಟ್ ಫೀಚರ್ ನಾನು ಹೇಳ್ದಂಗೆ ಇದು ಪೀರಿಯಡ್ಸ್ ನ ಮೊದಲು ಬರುತ್ತೆ. ಸೊ ಯಾರಿಗೆ ಆಗ್ಲಿ ಪೀರಿಯಡ್ಸ್ ಆಗಕ್ಕೆ 14 days ಮುಂಚೆ ಸಿಂಪ್ಟಮ್ಸ್ ಬರ್ತಿದೆ ಅಂದ್ರೆ ಪ್ರಿಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಬಟ್ ಅದಾದ್ಮೇಲೆ ಪೀರಿಯಡ್ಸ್ ಆಗಿದ್ದು 2-3 ದಿನಕ್ಕೆ ಈ ರೀತಿ ಸಿಂಪ್ಟಮ್ಸ್ ಬರ್ತಿದೆ ಅಂದ್ರೆ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ರೀತಿಯ ಚೇಂಜಸ್ ಆಗ್ಲಿ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಒಂದು ಪಾಪ್ಯುಲೇಷನ್ ನಾವು ತಗೊಂಡ್ರೆ 100 ಜನದಲ್ಲಿ ಕೆಲವು ಟೈಮ್ 10 ಜನಕ್ಕೆ ಬರ್ಬೋದು, 20 ಜನಕ್ಕೆ ಬರ್ಬೋದು. ಯಾವುದೇ ಒಂದ್ ಕಾಯಿಲೆ ಆಗ್ಲಿ, ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಕೂಡ ಹಾಗೇನೆ. ಸೊ ಇದು ಕೆಲವು ಹೆಣ್ಮಕ್ಳಿಗೆ ಸಹಿಸೋ ಶಕ್ತಿ ಚೆನ್ನಾಗಿರುತ್ತೆ, ಅವ್ರು ಸಹಿಸ್ತಾರೆ. ಅಥವಾ ಹಾರ್ಮೋನ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ, ಅವ್ರು ಸಹಿಸ್ತಾರೆ. ಕೆಲವರಲ್ಲಿ ಸಹಿಸೋ ಶಕ್ತಿ ಕಮ್ಮಿ ಇರುತ್ತೆ. ಅಥವಾ ಕೆಲವರಲ್ಲಿ ಸಿಂಪ್ಟಮ್ಸ್ ಏನೇ ಸಿವಿಯರ್ ಆಗಿರುತ್ತೆ, ಕೆಲವರಲ್ಲಿ ಸಿಂಪ್ಟಮ್ಸ್ ಅಷ್ಟು ಸಿವಿಯರ್ ಆಗಿರೋದಿಲ್ಲ. ಸೊ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅಂತ ಇಲ್ಲಿವರೆಗೂ ಯಾರು ಹೇಳೋದಕ್ಕೆ ಕಷ್ಟ ಆಗಿದೆ. ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ತುಂಬಾ ಚರ್ಚೆನೂ ನಡೀತಿದೆ. ಬಟ್ 100% ಗ್ಯಾರಂಟಿಯಾಗಿ ಯಾರು ಹೇಳಕ್ ಬಂದಿಲ್ಲ ಯಾಕೆ ಈ ತರ ಆಗ್ತಿದೆ ಅಂತ. ಸೊ ಕೆಲವರಲ್ಲಿ ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಕಾಣಿಸ್ಕೊಂಡ್ರು ವಿತೌಟ್ ಎನಿ ಟ್ರೀಟ್ಮೆಂಟ್ ದೇ ವಿಲ್ ಬಿ ಓಕೆ. ಅಂದ್ರೆ ಡೈಲಿ ರೊಟೀನ್ ದೇ ಕ್ಯಾನ್ ಕಂಟಿನ್ಯೂ. ಬಟ್ ಅವರಿಗೆ ಟ್ರೀಟ್ಮೆಂಟ್ ಇಲ್ದಿರಾನು ಅವ್ರು ನಾರ್ಮಲ್ ಆಗಿರ್ಬೋದು. ಬಟ್ ಈ ಸಿಂಪ್ಟಮ್ಸ್ ಇಂದ ಸ್ವಲ್ಪ ಡಿಸ್ಕಂಫರ್ಟ್ ಅನುಭವಿಸ್ತಾರೆ ಬಿಟ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು ಅನ್ನೋ ಮಟ್ಟಿಗೆ ಅವ್ರು ಹೋಗೋದಿಲ್ಲ. ಮೆನೋಪಾಸ್ ನಂತರ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮೆನೋಪಾಸ್ ಟೈಮ್ ಅಲ್ಲಿ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ನಿಂತ್ ಹೋಗ್ಬಿಟ್ಟಿರುತ್ತೆ. ಬಟ್ PMS ಮೆನೋಪಾಸ್ ಯಾಕೆ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಅಂದ್ರೆ PMS ಇನ್ನೊಂದು ಶಾರ್ಟ್ ಫಾರ್ಮ್ ಆಫ್ ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಕೂಡ. ಸೊ ಆದ್ರಿಂದ ಕೆಲವರಿಗೆ ಇದ್ರ ಬಗ್ಗೆ ಕೆಲವು ಕನ್ಫ್ಯೂಷನ್ ಕಾಣ್ಬೋದು. ಬಟ್ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಸ್ಟ್ರಿಕ್ಟ್ಲಿ ಮೆನ್ಸ್ಟ್ರುಯೇಷನ್ ಟೈಮ್ ಅಂದ್ರೆ ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ನವ್ರಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಪೀರಿಯಡ್ಸ್ ಆಗೋದಕ್ಕಿಂತ ಒಂದು 14 days ಮುಂಚೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಯಾವಾಗ್ಲೂ ಡಾಕ್ಟರಿಗೆ ಹೋಗ್ಲೇಬೇಕಾ? ಇದನ್ನ ಹೋಮ್ ರೆಮಿಡೀಸ್ ಅಲ್ಲಿ ನಾವು ಕ್ಯೂರ್ ಮಾಡ್ಕೋಬಹುದಾ ಅಂದ್ರೆ ಪ್ರತಿಯೊಂದು ಸಿಂಪ್ಟಮ್ ಇಂದೂ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಾನು ಏನಿಲ್ಲ. ಕೆಲವು ಸಿಂಪ್ಟಮ್ಸ್ ಸಚ್ ಆಸ್ ಮೂಡ್ ಸ್ವಿಂಗ್ಸ್ ಎಲ್ಲಾನು ದೇ ಕ್ಯಾನ್ ಬಿ ಡೆಲ್ಟ್ ವಿತ್. ಇದಕ್ಕೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಒಂದು ಥೆರಪೀಸ್ ಇರುತ್ತೆ. ಅದ್ರ ಜೊತೆ ಮೆಡಿಟೇಷನ್ ಮತ್ತೆ ಕೆಲವು ಹೋಮ್ ರೆಮಿಡೀಸ್ ಇಂದಾನೇನೆ ಇದಕ್ಕೆ ನಾವು ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ಸೆಲ್ಸ್. ಬಟ್ ಸಿವಿಯರ್ ಆದಾಗ ನಮಗೆ ಮನೆ ಮದ್ದಿಂದ ಅಥವಾ ಡಯಟ್ ಎಕ್ಸರ್ಸೈಸ್ ಅಥವಾ ಓವರ್ ದ ಕೌಂಟರ್ ಮೆಡಿಸಿನ್ ಇಂದಾನು ರಿಲೀಫ್ ಸಿಕ್ಕಿಲ್ಲ ಅಂದ್ರೆ ಅಂತ ಟೈಮ್ ಅಲ್ಲಿ ಡಾಕ್ಟರ್ನ ಕಾಣ್ಬೇಕಾಗುತ್ತೆ.